ಬಿಜೆಪಿಗರಿಗೆ ಮಾತಿನಲ್ಲೇ ಟಾಂಗ್ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು. ಡಿಕೆ ಸುರೇಶ್ ಹೇಳಿದಾಗ ಪ್ರಶ್ನೆ ಮಾಡಿದ್ರಿ, ಮೋದಿ ಕೇಳಿದ್ರಲ್ಲ ಅಂತ ಸಿಎಂ ಟಾಂಗ್ ಕೊಟ್ಟಿದ್ದಾರೆ. ಮೋದಿ ಅವರು ಟ್ಯಾಕ್ಸ್ ಬಗ್ಗೆ ಹೇಳಿದ್ದು ನೀವು ದೇಶ ವಿಭಜನೆ ಮಾಡಿದ್ರಿ ಅಂತ ಅಶೋಕ್ ಅವರು ಹೇಳ್ತಾ ಇದ್ದಾರೆ. ಬಿಜೆಪಿ ಕಾಂಗ್ರೆಸ್ ಸದಸ್ಯರ ಮಧ್ಯೆ ವಾಕ್ಸಮರ ನಡೀತಾ ಇದೆ. ಮೋದಿ ಅವರು ಗುಜರಾತ್ನ ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ಇದೇ ರೀತಿಯಾಗಿ ಹೇಳಿದ್ರು, ಟ್ಯಾಕ್ಸ್ ವಿಚಾರ ನಮ್ಮ ಹತ್ರ 1 ವರ್ಷ ಟ್ಯಾಕ್ಸ್ ಕೇಳಬೇಡಿ ಅಂತ ಹೇಳಿ. ಗುಜರಾತ್ನಲ್ಲಿ ಏನು ಹೇಳಿದ್ದಾರೆ ಗೊತ್ತಾ ಮಾನ್ಯ ಅಧ್ಯಕ್ಷರೇ, ನೀವೊಂದು ಕೆಲಸ ಮಾಡಿ, ಈ ವರ್ಷ ಆ ವರ್ಷ ಅವರು ಚೀಫ್ ಮಿನಿಸ್ಟರ್ ಆಗಿರುವಾಗ 12-13ರಲ್ಲಿ ಹೇಳಿರ್ತಕ್ಕಂಥದ್ದು ಏನಂತ ಹೇಳಿದ್ದಾರೆ ಅಂತಂದ್ರೆ, ನಮ್ಮ ರಾಜ್ಯದಿಂದ ತೆರಿಗೆ ವಸೂಲು ಮಾಡಬೇಡಿ, ನೀವು ನಮ್ಗೇನು ಕೊಳ್ಳಬೇಡಿ. ಯಾರು ಹೇಳಿದ್ದು ಇದನ್ನ? ಶ್ರೀ ನರೇಂದ್ರ ಮೋದಿ ಜಿ ಆಸ್ ಚೀಫ್ ಮಿನಿಸ್ಟರ್ ಆಫ್ ಗುಜರಾತ್. ಈಗ ಡಿ ಕೆ ಸುರೇಶ್ ಒಂದು ವೇಳೆ ನೀವು ನಮಗೆ ಈ ತರ ಮಾಡಿದ್ರೆ ನಮಗೆ ಬೇರೆ ರಾಜ್ಯ ಕೇಳಬೇಕಾಗ್ತದೆ ಅಂತ ಹೇಳಿದದಕ್ಕೆ ಇವರು ಕೇಳೋದಕ್ಕೆ ಏನಂತ ಹೇಳ್ಬೇಕು? ನೀವು ತೆರಿಗೆನೇ ವಸೂಲು ಮಾಡಬೇಡಿ ಗುಜರಾತಿಂದ, ನಮಗೆ 1 ವರ್ಷ ವಸೂಲು ಮಾಡಬೇಡಿ, ನಮಗೇನು ಕೊಡ್ಲೂಬೇಡಿ ವಾಪಸ್ಸು ಅಂತ ಹೇಳಿದ್ರಲ್ಲ. ಏನಂತ ಕರೆಯೋದು ಇದಕ್ಕೆ? ಏನಂತ ಕರೆಯೋದು ಇದಕ್ಕೆ? ಟ್ಯಾಕ್ಸ್ ಬಗ್ಗೆ ಮಾತಾಡಿದ್ರು, ನೀವು ದೇಶ ವಿಭಜನೆ ಮಾಡಬೇಕು ಅಂತ ಮಾತಾಡಿದ್ರಿ, ತುಂಡು ಮಾಡಕ್ ಹೋಗಿದ್ದೀರಾ. ದೇಶನ ಮಾಡೋ ಪಾರ್ಟಿ ಹೌದು, ಮಾತಾಡಿಲ್ಲ ಅವರು. ಅನ್ಯಾಯ ಮಾಡ್ತಾ ಇದ್ದಾರೆ. ಪೀಪಲ್ ಆಫ್ ಗುಜರಾತ್ ಅಧ್ಯಕ್ಷರೇ, ₹60,000 what comes in return? ಮೋದಿ ಬಗ್ಗೆ ಮಾತಾಡಿದ್ರು. a beggar state, ಅಲ್ಲೋಗಿ ಮಾತಾಡ್ಬೇಕಾಯ್ತು. ಅಲ್ಲಿ ಏನ್ ಮಾಡ್ತಾ ಇದ್ದಾರೆ? 44 ಜನ ಎಂಪಿಗಳು ನಿದ್ದೆ ಹೊಡಿತಾ ಇದ್ದಾರೆ ಪಾರ್ಲಿಮೆಂಟ್. ಹೇಗೆ ಮಾತಾಡ್ತಿದ್ದು? ಆ ಅರ್ಥ ಉಂಟು ಮಾತಾಡೋದಕ್ಕೆ. ಭಯ ಅಂತಾರೆ. ಆಯ್ತು, ಮತ್ತೆ ಮಾತಾಡಿ. ರಿಪ್ಲೈ ಮಾತಾಡಿ. ಎಂಪಿಗಳಿದ್ದಾರೆ ಈಗ. ಅವರು ಬಿಜೆಪಿ ಜೆಡಿಎಸ್ ಮಂತ್ರಿ ಅವರೇ, ಮುಖ್ಯಮಂತ್ರಿ ಮಾತಾಡಿ. 25 ಜನ ಎಂಪಿ ಗೆದ್ದವ್ರೆ. ಸೊ ತುಂಬಾ ಚರ್ಚೆ ನಡೀತಾ ಇರೋದು ಡಿ ಕೆ ಸುರೇಶ್ ಅವರು ದೇಶ ವಿಭಜನೆಯ ಮಾತಿನ ವಿಚಾರದಲ್ಲಿ. ಮೋದಿ ಅವರವತ್ತು 1 ವರ್ಷ ನಮ್ಮ ಹತ್ರ ತೆರಿಗೆನೇ ಕಲೆಕ್ಟ್ ಮಾಡಕ್ ಹೋಗ್ಬೇಡಿ, ನಮಗೇನು ಕೊಡಕ್ ಹೋಗ್ಬೇಡಿ ಅಂತ ಅವಾಗ ಕೇಂದ್ರ ಸರ್ಕಾರಕ್ಕೆ ಹೇಳಿದ್ರಲ್ಲ, ಅದೇನು ಅಂತ ಸಿದ್ದರಾಮಯ್ಯನವರು ಪ್ರಶ್ನೆಯನ್ನ ಮಾಡಿದ್ರು. ಅದಕ್ಕೆ ಬಿಜೆಪಿ ಅವರು ಹೇಳಿದ್ರು, ಅವರು ಬರೀ ತೆರಿಗೆ ಬಗ್ಗೆ ಹೇಳಿದ್ದಾರೆ, ದೇಶ ವಿಭಜನೆ ಬಗ್ಗೆ ಮಾತನಾಡಿಲ್ಲ ಅಂತ ಕೌಂಟರ್ ಬಿಜೆಪಿ ಅವರು ಕೂಡ ಕೊಟ್ಟಿದ್ದಾರೆ.